ಹಾಯ್ ಫ್ರೆಂಡ್ಸ್, ವೀಕ್ ಬೈ ವೀಕ್ ಸೀರೀಸಲ್ಲಿ ಇವತ್ತು ವೀಕ್ 2 ಅಲ್ಲಿದ್ದೀವಿ. ಸೊ ವೀಕ್ 2 ಅಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ವೀಕ್ 2 ಅಲ್ಲಿ ಏನಾದರೂ ಓವ್ಯುಲೇಷನ್ ಆಗುತ್ತಾ, ಸೊ ಇದನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಅಂದರೆ ಫ್ರೆಂಡ್ಸ್, ನಿಮಗೆ 28 to 30 ಡೇಸ್ ರೆಗ್ಯುಲರ್ ಪೀರಿಯಡ್ಸ್ ಇದೆ, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ, PCOD PCOS ಪ್ರಾಬ್ಲಮ್ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ಸೆಕೆಂಡ್ ವೀಕಲ್ಲೇ ಓವ್ಯುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 80 to 90% ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಸೆಕೆಂಡ್ ವೀಕಲ್ಲೇ ನಿಮಗೆ ಓವ್ಯುಲೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಆ ಟೈಮಲ್ಲಿ ನಿಮ್ಗೆ ಏನಂದರೆ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಥರ ಆಗ್ತಾ ಇರುತ್ತೆ, ಕೆಲವರಿಗೆ ಮೈಲ್ಡಾಗಿ ಸ್ವಲ್ಪ ಪೇನ್ಸ್ ಇರುತ್ತೆ. ಸೊ ಈ ಥರ ಇತ್ತು ಅಂದರೆ ನಿಮಗೆ ಓವ್ಯುಲೇಷನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಅಂತ. ಕೆಲವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಓವ್ಯುಲೇಷನ್ ಯಾವಾಗಿರುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಸೆಕೆಂಡ್ ವೀಕಲ್ಲಿ ನಿಮಗೆ ಓವ್ಯುಲೇಷನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ, ಮೈಲ್ಡಾಗಿ ನಿಮಗೆ ಪೇನ್ಸು ಕೂಡ ಬರ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಟೈಮಲ್ಲಿ ಅಂದರೆ ಯಾರಾದರೂ ನೀವು ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಒಳ್ಳೊಳ್ಳೆ ನ್ಯೂಟ್ರಿಷನ್ಸ್ ಆಗಿರೋಂಥ ಫುಡ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಹಾಗೆ ನೀವು ರೆಗ್ಯುಲರಾಗಿ ಏನು ಎಕ್ಸಸೈಸ್ ಮಾಡ್ತಿರ್ತೀರಲ್ಲ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಬಟ್ ಹೆವಿ ಆಗಿರುವಂತಹ ಎಕ್ಸಸೈಸ್ನ ಮಾಡಬೇಡಿ, ಯಾಕಂದರೆ ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಮೈಲ್ಡ್ ಆಗಿರುವಂಥ ಎಕ್ಸಸೈಸ್ನ ಜಾಸ್ತಿ ಮಾಡಿ. ಈ ಹೊಟ್ಟೆ ಭಾಗದ ಹತ್ರ ಜಾಸ್ತಿ ಪ್ರೆಷರ್ ಕೊಟ್ಟು ಎಕ್ಸಸೈಸ್ ಮಾಡೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಮೈಲ್ಡ್ ಎಕ್ಸಸೈಸ್ನ ರೊಟೀನ್ನ ನೀವು ಇಟ್ಕೋಬಹುದು. ಓಕೆನಾ ಫ್ರೆಂಡ್ಸ್, ವೀಕ್ ಬೈ ವೀಕ್ ಸೀರೀಸಲ್ಲಿ ಲಾಂಗ್ ವೀಡಿಯೋಸಲ್ಲಿ ಎಲ್ಲ ಫುಲ್ ಡೀಟೇಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದನ್ನು ನೋಡಬೇಕು ಅಂದರೆ ನೀವು ಚಾನಲ್ ಪೇಜಲ್ಲಿ ಬಂದು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದು ಓಪನ್ ಆಗಿಲ್ಲ ಅಂದರೆ ಚಾನಲ್ ಪೇಜಲ್ಲಿ ನೀವು ನೋಡಬಹುದು. ಓಕೆನಾ, ವೀಕ್ 3 ಏನಿರುತ್ತೆ ಅದನ್ನು ನೀವು ತಿಳ್ಕೊಬೇಕಂದ್ರೆ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆ ಈ ಮಾಹಿತಿನ ಕಳಿಸ್ಬೇಕು ಅಂತ ನಿಮ್ಗೆ ಇರುತ್ತಲ್ಲ ಅವ್ರಿಗೆ ಸೆಂಡ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.